ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಗೈಸ್ ಆಲ್ ಗುಡ್. ಹಾಗೆ ಇವತ್ತಿನ ಲಾಗ್ ಅಂದರೆ ನಮ್ಮದು ಮೈಸೂರಿಗೆ ಹೋಗೋ ಒಂದು ಪ್ಲ್ಯಾನಿಂಗ್ ಇತ್ತು. ಸೊ ಮೈಸೂರಿಗೆ ಹೋಗೋಣ ಅಂತ ಸ್ಕೂಲ್ ಮದ್ರಸ ಎಲ್ಲ ರಜೆ ತೆಗೆದುಬಿಟ್ಟು 4-5 ಡೇಸ್ ಮೈಸೂರಿಗೆ ಹೋಗಿ ಬರೋಣ ಅಂತ ಪ್ಲ್ಯಾನಿಂಗ್ ಮಾಡಿದ್ವಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಸುಳ್ಯದಲ್ಲಿ. ಸುಳ್ಯಕ್ಕೆ ರೀಚ್ ಜಾಸ್ತಿಯಾಗಿ ನಾವು ರೋಡಿದ್ದೆಲ್ಲ ಶೂಟ್ ಮಾಡಲಿಲ್ಲ, ಬಿಕಾಸ್ ಫೋನಲ್ಲಿ ಸ್ಟೋರೇಜ್ ಸಾಕಾಗಲ್ಲ, ಅದಕ್ಕೋಸ್ಕರ ಫೋಟೋಸ್ ಎಲ್ಲ ತೆಗೆದಿರ್ತೀವಲ್ಲ. ಸೊ ಇವಾಗ ನಾನು ಹಾಗೆ ಹೈಲೈಟ್ಸ್ ಕೂಡ ಹಾಕಿಲ್ಲ, ಡೈರೆಕ್ಟು ವೀಡಿಯೋಗೆ ಹೋಗಿದ್ದೀನಿ. ಸೊ ಇವಾಗ ಸುಳ್ಯದಲ್ಲಿ ನಾವು ತುಂಬ ಹಸಿವಾಗ್ತಾಯಿತ್ತು. ಸೊ ಅದಕ್ಕೆ ಏನು ಮಾಡಿದೆ, ಅಲ್ಲಿ ಡಿನ್ನರ್ ಮಾಡಿನೇ ಹೋದ್ವಿ. ನೂಡಲ್ಸ್, ಮಸಾಲ ದೋಸೆ, ಹಾಗೆ ಗೋಬಿ ಮಂಚೂರಿ, ವಾಟರ್ ಮೆಲನ್ ಜ್ಯೂಸು, ಕಾಫಿ, ಟೀ ಆ್ಯಂಡ್ ಎಲ್ಲ ತಗೊಂಡ್ವಿ. ಅಲ್ಲೆಲ್ಲ ಡಿನ್ನರ್ ಮುಗಿಸಿ ನಾವು ಇವಾಗ ಹೋಗ್ತಾ ಇದ್ವಿ. ಇದು ಮಡಿಕೇರಿಗೆ ರೀಚ್ ಆದ್ವಿ. ಈಗ ಜಾಸ್ತಿ ಅಂದರೆ ನಾನು ಜಾಸ್ತಿಯಾಗಿ ಈ ಥರ ರೋಡಿದ್ದೆಲ್ಲ ವೈಬ್ ತೋರಿಸ್ಲಿಕ್ಕೆ ಅಂತ ಹೋಗಿಲ್ಲ. ಸೊ ಮಡಿಕೇರಿ ರೀಚ್ ಆದ ನಂತರ ನಾವು ಅಲ್ಲಿಂದ ಸ್ವಲ್ಪ ಕುಶಾಲನಗರ ಹೋಗಿ ಅಲ್ಲಿ ನಾವು ಸ್ಟೇ ಆದ್ವಿ, ರೂಮ್ ತೆಗೆದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಏನಂದರೆ ಮೈಸೂರಿಗೆ ಹೊರಡೋಣ ಅಂತೇಳಿ. ಇದು ಹೊರಟದ್ದು ಯಾವಾಗ ಅಂದರೆ ನಾವು ಟ್ಯೂಸ್ಡೇ ದಿವಸದ ಲಾಗು, ಟ್ಯೂಸ್ಡೇ ಆ್ಯಂಡ್ ವೆನಸ್ಡೇದು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಮಲಗಿ ಎದ್ದಾಯಿತು, ಒಂದು ವ್ಯೂ ಚೆನ್ನಾಗಿತ್ತು. ಸೊ ಅದನ್ನು ನೋಡ್ತಾ ಶೂಟ್ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಮೈಸೂರಿಗೆ 2ನೇ ಸಲ ವಿಸಿಟ್ ಮಾಡ್ತಾ ಇರೋದು. ಸೊ ಮೈಸೂರಲ್ಲಿ ಏನಾಯ್ತು ಅಂತ ಹೇಳ್ತೀವಿ. ಇವಾಗ ಇಲ್ಲಿ ನಾವು ಬ್ರೇಕ್ಫಾಸ್ಟಲ್ಲಿತ್ತು. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆಲ್ಲ ಎಲ್ಲ ರೂಮಿದ್ದು ಲಗೇಜ್ ಎಲ್ಲ ಉಂಟಲ್ಲ ನಮ್ಮದು, ಅದನ್ನೆಲ್ಲ ಕಾರಲ್ಲಿಟ್ಟು ಇವಾಗ ಬ್ರೇಕ್ಫಾಸ್ಟಿಗೆ ಅಂತ ಬಂದ್ವಿ. ಬ್ರೇಕ್ಫಾಸ್ಟಿಗೆ ಕೂಡ ಹಾಗೆ ಚೆಂದನೇ ಇತ್ತು, ಫುಡ್ಡೆಲ್ಲ ಚೆನ್ನಾಗಿತ್ತು. ಪೂರಿ ಭಾಜಿ, ಹಾಗೆ ಬ್ರೆಡ್ ಜಾಮ್, ಟೀ ಕಾಫಿ ಬೇಕಿದ್ದರೆ, ಆ್ಯಂಡ್ ಚಟ್ನಿ, ಈ ಥರ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ನಾವು ಹೊರಡ್ತಾ ಇದ್ವಿ ಚೆಕ್ಔಟ್ ಮಾಡಿ. ಇವಾಗ ನಾವು GRSಗೆ ರೀಚ್ ಆದ್ವಿ ಮೈಸೂರಲ್ಲಿ. ನಾವು ರೂಮೆಲ್ಲ ನೈಟ್ ಮಾಡೋಣ ಅಂತ ಲಗೇಜೆಲ್ಲ ಕಾರಲ್ಲೇ ಇಟ್ವಿ, ಜಾಸ್ತಿ ರೂಮೆಲ್ಲ ಬೇಡ ಅಂತ, ಕಾಸ್ಟ್ಲಿ ಆಗಿದೆ ರೂಮ್ ಕೂಡ. ಇವಾಗ GRSಗೆ ನಾವು ರೀಚ್ ಆದ್ವಿ. ಇಲ್ಲಿ ಏನೆಲ್ಲ ಇತ್ತು, ಏನು ಕತೆ ಅಂತ ಮುಂದೆ ನೋಡೋಣ. ಇವಾಗ ಕಾರನ್ನು ನಾವು ಪಾರ್ಕಿಂಗ್ಗೆ ತಗೊಂಡೋಗ್ತಾ ಇದ್ದೇವೆ. ಇವಾಗ ನಾವು ಟಿಕೆಟ್ ಎಲ್ಲ ತೆಗೆದು ಒಳಗಡೆ ಹೋಗೋಣ ಅಂತ. ಅಲ್ಲಿ ಡ್ರೆಸ್ ಕೂಡ ಚೆಕ್ ಮಾಡ್ತಾರೆ. ಡ್ರೆಸ್ ಕೂಡ ಹಾಗೆ ಕಾಟನ್ ಎಲ್ಲ ಅಲೌಡ್ ಇಲ್ಲ, ಅಂದರೆ ಅಲ್ಲಿ ವಾಟರ್ ಪಾರ್ಕಲ್ಲಿ ಆಟಾಡುವಾಗ ನೈಲಾನ್ ಆಗಿರಬೇಕು. ನಮಗೆ ನನ್ನ ಮಗಳಿಗೆ ಹಾಫ್ ಟಿಕೆಟು, ಮಗನಿಗೆ ಫುಲ್ ಟಿಕೆಟ್ ಇತ್ತು. ಸಣ್ಣ ಮಗುವಿಗೆ ಟಿಕೆಟೇ ಇಲ್ಲ. ನನಗೆ ಮತ್ತು ನನ್ನ ಹಸ್ಬೆಂಡ್ ಒಟ್ಟಿಗೆ ಮೈದ್ನ ಬಂದಿದ್ದ. ಸೊ ಹಂಗೆ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇರೋದು. ಯಾರಿಲ್ಲ, ಮೈದ್ನ ಮತ್ತು ನಾವು ಒಂದು ಫ್ಯಾಮಿಲಿ, ನಾನು, ಹಸ್ಬೆಂಡ್, ಮಕ್ಕಳು, ನಂದು 3 ಮಕ್ಕಳು. ನೋಡಿದ್ರಲ್ಲ ಎಷ್ಟು ತುಂಬಾ ಖುಷಿಯಾಗುತ್ತೆ. ಹಾಗೆ ಟೈಮ್ ಕೂಡ ಚೆಂದ ಸ್ಪೆಂಡ್ ಮಾಡಿದ್ವಿ ನಾವು. ಇಲ್ಲಿ ನಾವು ಡ್ರೆಸ್ಸಿಂಗ್ ಚೇಂಜ್ ರೂಮ್ ಎಲ್ಲ ಇದೆ, ಎಲ್ಲ ಚೇಂಜ್ ಮಾಡಿ ನಾವು ಇವಾಗ ಮೊದಲಿಗೆ ಡ್ರೈಯಲ್ಲಿ ಆಟ ಆಡೋದು ಏನಿದೆ ಅದರಲ್ಲಿ ನಾವು ಆಟಾಡಲಿಕ್ಕೆ ಹೋಗ್ತಾಯಿದ್ವಿ. ಮಧ್ಯಾಹ್ನ ನಂತರ ಲಂಚ್ ಎಲ್ಲ ಮುಗಿಸಿ ನಾವಿಲ್ಲಿ ನೀರಲ್ಲಿ ಇಳಿಲಿಕ್ಕೆ ಹೋಗ್ತಾಯಿದ್ದೀನಿ. ಸ್ಟಾರ್ಟಿಂಗ್ ನಾವು ಕೂತದ್ದು ಡ್ಯಾಶಿಂಗ್ ಕಾರಲ್ಲಿ, ತುಂಬಾ ಖುಷಿಯಾಯಿತು. ನಾನು ಮತ್ತು ಹಸ್ಬೆಂಡ್ ಚಿಕ್ಕ ಮಗು ಒಟ್ಟಿಗೆ ಕೂತ್ಕೊಂಡು ಆಟ ಆಡ್ತಾಯಿದ್ವಿ. ನನಗೆ ಅದು ಅಷ್ಟು ಗೊತ್ತಿಲ್ಲ ಆಟ ಆಡಲಿಕ್ಕೆ, ಸೊ ಸೈಡಲ್ಲಿ ಕೂತ್ಕೊಂಡಿದ್ದೆ. ಮೈದ್ನ ಮತ್ತು ನನ್ನ ಮಗಳು ಒಟ್ಟಿಗೆ. ಆದಮೇಲೆ ಮಗ ಒಬ್ಬನೇ ಆಟ ಆಡ್ತಾನೆ, ಸೊ ಅವನೊಬ್ಬನೇ ಆಟ ಆಡ್ತಾ ಇದ್ದ. ಇವಾಗ ಇಲ್ಲಿ ನಮಗೆ ಫೋಟೋಸ್ ಬೇಕಿದ್ದರೂ ಕೂಡ ಫೋಟೋಸ್ ಕೂಡ ತೆಗೆದು ಕೊಡ್ತಾರೆ, ಬಟ್ ಚಾರ್ಜ್ ಆಗುತ್ತೆ. ಬೇಕಿದ್ದರೆ ತೆಗಿಬೋದು, ಇಲ್ಲ ಅಂದರೆ ಫೋಟೋಸ್ ತೆಗಿಬೋದು. ನಮಗೆ ಫೋಟೋಸ್ ನಮಗೆ ಫೋನ್ಗೆ ಹಾಕಿಸೋದು, ಅಲ್ಲ ಫ್ರೇಮ್ ಏನು ಬೇಕಾದ್ರೂ ಮಾಡಿ ಕೊಡ್ತಾರೆ, ಚಾರ್ಜ್ ಆಗುತ್ತೆ. ಸೊ ಎಲ್ಲದರಲ್ಲೂ ಯಾವುದೂ ಬಿಡಲಿಲ್ಲ, ಎಲ್ಲದರಲ್ಲೂ ಆಟ ಆಡಿ ನಾವು ಒಳಗಡೆ ಹೋಗುವಾಗಲೇ 10 ಗಂಟೆ ಆಗಿತ್ತು, 10:30 ಆಗಿತ್ತು. ಅಲ್ಲಿಂದ ರಿಟರ್ನ್ ಬರೋ ಸಾಕಾಗಿ ಹೋಯಿತು, ಆಟಾಡಿ ರಿಟರ್ನ್ ಒಂದು 5:30 ಆಗುವಾಗ ಹೊರಟಿದ್ವಿ. ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ವೆಕೇಷನಲ್ಲಿ ತುಂಬ ಜನ ಇರ್ತಾರಲ್ವ, ಇವಾಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದ್ದ ಕಾರಣ ಅಷ್ಟೊಂದು ಜನ ಇರಲಿಲ್ಲ. ಇದರಲ್ಲಿ ಕೂಡ ನಾನು ಕೂತ್ಕೊಂಡೆ, ತುಂಬ ಒಂದು ಚೆನ್ನಾಗಿರುವ ಎಕ್ಸ್ಪೀರಿಯೆನ್ಸ್ ಅದು.
ಸ್ಪಿನ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಇದ್ರದ್ದು ಹೆಸರೆಲ್ಲ ಮರ್ತೈತು ನನಗೆ. ಮಗ ಸಣ್ಣ ಮಗ ಇದ್ದಾನಲ್ಲ, ಅವ್ನು ಕೇಳ್ತಾ ಇರಲಿಲ್ಲ, ಸೊ ಅದಕ್ಕೆ ಬಾಕಿ ಅವರೆಲ್ಲ ಕೂತ್ಕೊಂಡ್ರು, ಆಟ ಆಡ್ತಾಯಿದ್ರು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಲೈಟಿಂಗ್ಸ್, ಗ್ಲಾಸ್ ಲೈಟಿಂಗ್ಸ್ ಎಲ್ಲ ತುಂಬಾ ಒಂದು ವೈಪ್ ಕೊಡ್ತಾಯಿತ್ತು. ಖುಷಿಯಾಯಿತು ಹೋಗಿ ಕೂಡ, ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಬಟ್ ಸ್ವಲ್ಪ ಚಿಕ್ಕದೇ, ಈಗ ವಂಡರ್ಲಾ ಈ ಥರ ಎಲ್ಲ ಇರ್ತದೆ, ಅದೆಲ್ಲ ದೊಡ್ಡದಲ್ವ, ಆ ಥರ ಎಲ್ಲ ಇಲ್ಲ. ಎಂಜಾಯ್ ಮಾಡುವಷ್ಟೇ ಇದೆ ಅಷ್ಟೇ. ಯಾರಾದರೂ ಮೈಸೂರಿಗೆ ವಿಸಿಟ್ ಮಾಡಿದರೆ ಈ ಒಂದು GRS ಪಾರ್ಕನ್ನು ಮಿಸ್ ಮಾಡ್ಕೋಬೇಡಿ. ಅಷ್ಟು ಎಂಜಾಯ್ ಮಾಡಿದ್ವಿ ನಾವು. ಟಿಕೆಟ್ ಎಷ್ಟಾಯಿತು, ಏನು ನಮ್ಮ ಖರ್ಚು ಎಷ್ಟಾಯಿತು ಮೈಸೂರಿಗೆ ಹೋಗಿ ಬರುವಾಗ, ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇವಾಗ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ. ಇವಾಗ ನಾವು ಎಲ್ಲಿಗಾದರೂ ಹೋದ್ರೂ ವೀಡಿಯೋ ಮಾಡ್ಲಿಕ್ಕೆ ಕೂಡ ಮೂಡಾಗಲ್ಲ, ಯಾಕಂದರೆ ಎಂಜಾಯ್ ಮಾಡಬೇಕಂತ. ವೀಡಿಯೋ ಮಾಡಿದರೆ ಅದರಲ್ಲಿ ಇರುತ್ತೆ ಮೈಂಡ್. ಆದರೂ ಕೂಡ ಪ್ರೈಸ್ ಅಂತ ಕೇಳಬೇಡಿ, ಒಂದು ಮೊಜಿಟೋ ಕೇಳಿದ್ದಕ್ಕೆ 180 ಏನೋ ಹೇಳಿದ್ರು ಸಮಥಿಂಗ್. ಸೊ ಇವಾಗ ನಮ್ಮದೆಲ್ಲ ನಾನೆಂದರೆ ಬರ್ಗರೇ, ನಾನು ನನ್ನ ಮಕ್ಕಳು ಬರ್ಗರ್ ತೊಗೊಂಡ್ರು, ನನ್ನ ಹಸ್ಬೆಂಡ್ ತಿಂದಿಲ್ಲ, ಇದನ್ನ ವೆಜ್ ಫ್ರೈಡ್ ರೈಸ್ ತೊಗೊಂಡ್ರು. ಸೊ ಅದನ್ನೆಲ್ಲ ತಿಂದು ಇವಾಗ ಮತ್ತೆ ಆಟ ಶುರು ಮಾಡಲಿಕ್ಕೆ ಹೋಗ್ತಾಯಿದ್ವಿ. ವಾಟ್ರಲ್ಲಿ ಆಟ ಆಡೋಣ ಅಂತ. ನನ್ನ ಮಕ್ಕಳಿಗೆ ಅಂತೂ ಬರಲಿಕ್ಕೆ ರಿಟರ್ನ್ ಮನಸ್ಸೇ ಇರಲಿಲ್ಲ, ಅಷ್ಟು ಎಂಜಾಯ್ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ಇನ್ನೇನಿಲ್ಲ, ಇನ್ನು ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಐತಂತ ನೋಡಿ. ನನ್ನ ಮಗಳು ಎಲ್ಲದರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ಲು. ತುಂಬ ಅಂದರೆ ಎಲ್ಲದರಲ್ಲಿ ಆಟ ಆಡ್ತಾಯಿದ್ಲು. ನನ್ನ ಮಗನಿಗೆ ಒಂದೊಂದರಲ್ಲಿ ಆಟ ಆಡ್ತಾಯಿದ್ಲು, ಒಂದೊಂದರಲ್ಲಿ ಬರುವುದೇ ಇಲ್ಲ. ಅವನು ದೊಡ್ಡವನಾಗಿದ್ದರೂ ಕೂಡ ಅವನಿಗೆ ಒಂಥರ ಹೆದರಿಕೆ. ನನ್ನ ಮಗಳು ನೋಡಿ ಯಾವ ಥರ ಆಟ ಆಡ್ತಾ ಇದ್ದಲ್ಲ, ಚೂರೇ ಹೆದರಿಕೆ ಇಲ್ಲ, ಮಾಷಾಲ್ಲ. ತುಂಬಾ ಶಾರ್ಪ್ ಆಗಿದ್ಲು. ನನ್ನ ಮಗನಿಗೆ ಯಾವುದರಲ್ಲಿ ಒಂದೊಂದರಲ್ಲಿ ಆಟ ಆಡ್ತಾನೆ, ಒಂದೊಂದರಲ್ಲಿ ಬಿಡ್ತಾನೆ. ಈ ಥರ ನೀರಲ್ಲೆಲ್ಲ ಆಟ ಆಡಲ್ಲ ಅವನು, ತುಂಬಾ ಹೆದರಿಕೆ. ಸ್ವಿಮ್ಮಿಂಗ್ ಸಣ್ಣದಿರ್ತಾರೆ, ಈ ಥರದಲ್ಲೇ ಆಟ ಆಡ್ತಾನೆ. ಸೊ ಇದು ಮ್ಯೂಸಿಕ್ ಇದ್ದು, ಇದರಲ್ಲಿ ಕೂಡ ನಾವು ಎಂಜಾಯ್ ಮಾಡಿದ್ವಿ. ಯಾವುದನ್ನು ಕೂಡ ಬಿಟ್ಟಿರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ನಾನು ಕೂಡ ಹಾಗೆ ಎಲ್ಲದರಲ್ಲೂ ಆಟ ಆಡಿ ಎಂಜಾಯ್ ಮಾಡ್ತಾಯಿದ್ರು. ಹೋದ್ಮೇಲೆ ಎಲ್ಲದರಲ್ಲೂ ನಾವು ಆಟ ಆಡಬೇಕು, ಯಾಕೆ ಸುಮ್ಮನೆ ಟೈಮ್ ವೇಸ್ಟು ಆ್ಯಂಡ್ ಮನಿ ವೇಸ್ಟ್ ಮಾಡೋದು. ನಾವು ಇವಾಗ ಟಿಕೆಟ್ ತೆಗ್ದಿರ್ತೀವಿ, ಟಿಕೆಟ್ ತೆಗೆದ್ರೆ ಆಟ ಆಡದೇ ಇದ್ದರೂ ಒಳಗಡೆ ಹೋಗುವಾಗ ಟಿಕೆಟ್ ನಾವು ಕೊಡಬೇಕಾಗುತ್ತೆ. ಸೊ ಅದನ್ನು ವೇಸ್ಟ್ ಮಾಡಬಾರ್ದು. ಸೊ ಎಲ್ಲದರಲ್ಲೂ ನಾವು ಎಂಜಾಯ್ನೇ ಮಾಡಬೇಕು. ಹಾಗೆ ಅದು ಏನು ಹೇಳ್ತೀವಿ, ಬೂತ್ ಬಂಗ್ಲೆ ಉಂಟಲ್ವ, ಅದರೊಳಗಡೆ ಹೋಗಿದ್ವಿ. ಯಪ್ಪ, ನನಗಂತೂ ಹೆದರಿ ಜೀವನೇ ಹೋದಾಗಾಯಿತು, ಜೀವನೇ ಬಾಯಿಗೆ ಬಂದಾಗಾಯಿತು. ಸೊ ಅದರಲ್ಲಿ ಏನಂದರೆ ವೀಡಿಯೋಸ್ ಮಾಡಬೇಕಂತ ಮೊಬೈಲ್ ಕೂಡ ತಗೊಂಡೋದೆ. ಅಪ್ಪ, ನಾನು ಎದ್ದರಿ ಅದರ ವೀಡಿಯೋಸ್ ಬಂದ್ ಮಾಡಿ ವೀಡಿಯೋ ಮಾಡೋದೇ ಬೇಡ ಅಂತ ವೀಡಿಯೋನ ಆಫ್ ಮಾಡಿಬಿಟ್ಟೆ, ಅಷ್ಟು ಹೆದರಿಕೆ ಇತ್ತು. ಬಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಎಲ್ಲದರಲ್ಲೂ ಕೂಡ. ಇದರಲ್ಲೂ ಕೂಡ ಹಸ್ಬೆಂಡ್ ಹೇಳಿದ್ರು ಕೂತ್ಕೊಂಡು, ನನಗೆ ಹೆದರಿಕೆ ಇತ್ತು, ಮೇಲುಗಡೆಯಿಂದ ಟಕ್ಕ ಬೀಳ್ತದೆ. ಅದರಲ್ಲಿ ಹಸ್ಬೆಂಡ್ ಇದನ್ನ ಕೂತರು, ಅದರಲ್ಲಿ ಮಕ್ಕಳಿಗೆ ಅಲೌಡ್ ಇರಲ್ಲ. ನೋಡಿ ಹೆಂಗೆ ಬರುತ್ತೆ ಅಂದರೆ ಅದು ಲಾಸ್ಟಿಗೆ ಕೆಳಗಡೆ ನೀರಿಗೆ ಹೋಗಿ ಬೀಳ್ತಾರೆ. ಮುಖ ನೋಡುವಾಗ ಗೊತ್ತಾಗುತ್ತೆ ಕೂತವ್ರದ್ದು ಹೆದರಿ ಜೀವನ ಹೋದಂಗೆ ಮಾಡ್ತಾರೆ ಅಂತ. ಕೆಲವರು ಹೆದರಲ್ಲ, ಕೆಲವರು ಎಲ್ಲದರಲ್ಲೂ ಆಟ ಆಡ್ತಾರೆ. ಸೊ ನನಗಂತ ಹೆದರಿಕೆ ಆಯ್ತು, ನಾನು ಹೋಗಿಲ್ಲ, ನಾನು ಒಬ್ಬಳೇ ಹೋಗ್ಬೇಕು ಮತ್ತು ಬೇರೆಯವ್ರ ಜೊತೆ. ನಂಗೆ ಅದೊಂಥರ ಆಯಿತು. ಓಕೆ, ಈ ವ್ಲಾಗನ್ನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ, ಮೈಸೂರಲ್ಲಿ ಏನೆಲ್ಲ ಆಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.